ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುವನಾಗು ಅಂತ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ಶತ್ರುಗಳು ಯಾರ್ಯಾರಿದ್ದಾರೆ ಅವರ ಎಲ್ಲರ ಮನಸ್ಸಿನಲ್ಲಿ ಭಯವನ್ನ ಉಂಟು ಮಾಡುವವನಾಗು. ಭಿಯಂ ದಧಾನ ಹೃದಯೇಷು ಶತ್ರಾವಹ ಶತ್ರಾವಹ ಹೃದಯೇಷು ಭಿಯಂ ದಧಾನ. ಅಂತಹ ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುವನ್ನಾಗು. ಪರಾಜಿತಾ ಸಹ ಅವರೆಲ್ಲ ಸೋತೋಗ್ಲಿ, ಅಪನಿಲಾಯಂತ ಸೋತು ಹೊರಟೋಗ್ಲಿ ಅಂತೇಳಿ ಕಡೆಗೆ ಪ್ರಾರ್ಥನೆಯನ್ನ ಮಾಡಿ ಅವನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಉಪನಿಷತ್ತಿನಲ್ಲಿ ಆಚಾರ್ಯರು ಹೇಳುವಾಗ ನಾವು ಯಾವ ದೇವರನ್ನ ಆರಾಧನೆ ಮಾಡಬೇಕು? ಭಗವಂತನ ರೂಪಗಳು ಅನೇಕ, ಒಂದೋ ಎರಡೋ, ನಾರಾಯಣನ ಅವತಾರಗಳು ಅನೇಕ ಅವತಾರಗಳಿದ್ದಾವೆ. ಇಷ್ಟು ಅವತಾರಗಳಿರುವಾಗ ನಾವು ಯಾವ ದೇವರನ್ನ ಹೆಚ್ಚಾಗಿ ಆರಾಧನೆ ಮಾಡಬೇಕು ಅಂತ ಹೇಳಿದಾಗ, ಯಾವುದು ನಮ್ಮ ಹತ್ತಿರ ಯುಗದಲ್ಲಿ ಅವತಾರ ಆಗಿರ್ತದಲ್ಲ ಆ ಒಂದು ಅವತಾರವನ್ನು ನಾವು ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿ ಅವನನ್ನು ವಿಶೇಷವಾಗಿ ಆರಾಧನೆ ಮಾಡಿದರು ಅಂತ. ಹಾಗೆ ನಾವು ಕೂಡ ನಮ್ಮ ಯುಗಕ್ಕೆ ಹತ್ತಿರವಾದ ಯುಗ ಅಂತ ಹೇಳಿದ್ರೆ ದ್ವಾಪರ ಯುಗ. ಆ ದ್ವಾಪರ ಯುಗದಲ್ಲಿ ಅವತಾರ ಪರಮಾತ್ಮ ಯಾವ ರೂಪದಿಂದ ಮಾಡಿದ? ಕೃಷ್ಣಾವತಾರದಿಂದಾಗಿ ಮಾಡಿದ್ದಾನೆ. ಅದರಿಂದಾಗಿ ಅಂತಹ ಕೃಷ್ಣಾವತಾರವನ್ನ ನಾವು ವಿಶೇಷವಾಗಿ ಚಿಂತನೆಯನ್ನ, ಪೂಜೆಯನ್ನ, ಆರಾಧನೆಯನ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಅದಲ್ಲದೇನೆ ಎಲ್ಲ ಅವತಾರಗಳನ್ನು ಚಿಂತನೆಯನ್ನ, ಪೂಜೆಯನ್ನ ಮಾಡಲೇಬೇಕು. ಹೀಗಿರುವಾಗ ಒಂದೊಂದು ಅವತಾರಗಳಾಗುವಾಗ ಭಾಗವತದಲ್ಲಿ ಹೇಳ್ತಾರೆ. ಭಾಗವತ ಪ್ರತಿಪಾದ್ಯದಲ್ಲಿ ಭಾಗವತದಲ್ಲಿ 25 ಅವತಾರಗಳನ್ನ ಪರಮಾತ್ಮನ ಅವತಾರಗಳನ್ನ ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒಂದೊಂದು ಅವತಾರಗಳು ಒಂದೊಂದು ರೀತಿಯಾದ ಕಾರ್ಯಕ್ಕೋಸ್ಕರ ಇದ್ದಾವೆ ಅಂತಲೂ ಹೇಳ್ತಾ ಹೋಗ್ತಾರೆ. ಹೀಗಿರುವಾಗ ನರಸಿಂಹನ ಅವತಾರ ಯಾವುದಕ್ಕೋಸ್ಕರ ಆಗಿದ್ದು ಗೊತ್ತಾ? ಕೇವಲ ಭಕ್ತರ ಅನುಗ್ರಹಕ್ಕೋಸ್ಕರವಾಗಿಯೇ ಆಗಿರ್ತಕ್ಕಂಥ ಅವತಾರ ಅಂತ ಹೇಳಿದ್ರೆ ವಾಮನ ಹಾಗೂ ನರಸಿಂಹ ಅವತಾರಗಳು ಅಂತ. ಯಾಕೆ? ಆ ಪ್ರಹ್ಲಾದರಾಜ ಭಕ್ತ ಎಂತಹ ಭಕ್ತ, ಭಕ್ತಾಗ್ರೇಸರವನು. ಅಂತಹ ಭಕ್ತನ ಅನುಗ್ರಹಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಅವತಾರ ನರಸಿಂಹ ರೂಪಿ ಪರಮಾತ್ಮನ ಅವತಾರ. ಈ ನರಸಿಂಹದೇವರನ್ನ ಯಾಕೆ ಮಾಡಬೇಕು ಅಂತ ಪ್ರಶ್ನೆನೇ ಇಲ್ಲ. ಯಾಕೆ ನರಸಿಂಹದೇವರನ್ನ ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಇದೆಯಾ? ಪ್ರಶ್ನೆ ಇಲ್ಲ, ಪೂಜೆ ಮಾಡಲೇಬೇಕು. ಹಾಗಾಗಿಯೂ ಕೂಡ ವಿಶೇಷವಾದ ಫಲವನ್ನು ಹೇಳ್ತಾರೆ. ಏನು? ವಿಘ್ನ ಪರಿಹಾರಕ್ಕೋಸ್ಕರವಾಗಿ, ದುಷ್ಟರ ಸಂಹಾರಕ್ಕೋಸ್ಕರವಾಗಿ. ಕಲಿಯುಗದಲ್ಲಿ ಯುಗದ ಧರ್ಮ ಏನು ಅಂತೇಳಿ ಹೇಳಿದ್ರೆ, ಕೃತಯುಗಕ್ಕೂ ಕಲಿಯುಗಕ್ಕೂ ಏನು ವ್ಯತ್ಯಾಸ ಅಂತ ಕೃತಯುಗಕ್ಕೂ ಕಲಿಯುಗಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತಾ ಹೋಗ್ತಾರೆ ಆಚಾರ್ಯ. ನೋಡಿ, ಕಲಿಯುಗದಲ್ಲಿ ಒಂದು ದಿನ ನೀವು ದೇವರ ಪೂಜೆ, ದೇವರ ನಾಮಸ್ಮರಣೆ ಮಾಡಿದ್ರಿ ಅಂತೇಳಿ ಹೇಳಿದ್ರೆ ಇದೇ ಇಷ್ಟು ಪುಣ್ಯ ಬೇಕು ಅಂತ ಹೇಳಿದ್ರೆ, ಕೃತಯುಗದಲ್ಲಿ ನೀವು 1000 ದಿನ ದೇವರ ಪೂಜೆ ಮಾಡಿರ್ಬೇಕು, 1000 ನಾಮಸ್ಮರಣೆ ಮಾಡಿದ್ರೆ ಕಲಿಯುಗದಲ್ಲಿ ಮಾಡುವ ಒಂದು ದೇವರ ಪೂಜೆಗೆ ಸಮ. ಆದರೆ ಕಲಿಯುಗದಲ್ಲಿ ಕಲಿ ನಮ್ಮನ್ನ ಮಾಡಲಿಕ್ಕೆ ಬಿಡ್ತಾರ? ಬಿಡುದು. ಯಾಕೆ? ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲವು ಯುಗೆ. ಕಲಿಯುಗದಲ್ಲಿ ಅದೇ ವೈಶಿಷ್ಟ್ಯ. ಸ್ವಲ್ಪ ಮಾಡಿದ್ರೂ ಕೂಡ ಯುಗದ ಧರ್ಮದಂತೆ ತುಂಬಾ ಪುಣ್ಯ ನಿಮಗೆ ಸಿಗ್ತದೆ, ಆದರೆ ಮಾಡಲಿಕ್ಕೆ ಬಿಡೋದಿಲ್ಲ. ಇಂತಹ ದುಷ್ಟ ಯಾಕೆ ಮಾಡ್ಲಿಕ್ಕೆ ಬಿಡುವುದಿಲ್ಲ? ಬೇರೆ ಯಾರು ಅಲ್ಲ, ನಮ್ಮ ಇಂದ್ರಿಯಗಳೇ ನಮ್ಮನ್ನ ದೇವರ ಕೆಲಸಗಳನ್ನ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ. ಶತ್ರುಗಳು 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 ಅಂತ ಹೇಳ್ತೇವೆ. ಯಾರು ನಿಜವಾದ ಶತ್ರು? ಬೇರೆ ಯಾರೋ ಹೊರಗಿನವರು, ನೀವೋ ನಾವೋ ಅಲ್ಲ. ಷಡ್ವರ್ಗಗಳು ಅಂತ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥದ್ದೇ ಶತ್ರುಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ನಿಜವಾದ ಶತ್ರುಗಳು ಅಂತ ಹೇಳಿದ್ರೆ ಇವರು. ಷಡ್ವರ್ಗಗಳು ಅಂತ ಸಾರಿ ಸಾರಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಇವರನ್ನ ನಾವು ನಿಗ್ರಹ ಮಾಡಿದ್ರೆ, ಇಂತಹ ಕಾಮವನ್ನು ಬಿಟ್ಟರೆ, ಕ್ರೋಧವನ್ನ ಬಿಟ್ಟರೆ ನಮಗೆ ಯಾವ ಶತ್ರುಗಳು ಕೂಡ ಹುಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನು ಗೀತೆಯಲ್ಲಿ ಅದನ್ನೇ ಹೇಳೋದು, ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಪಿ ಜಾಯತೆ. ಸಂಘದಿಂದಾಗಿ ಕಾಮ ಹುಟ್ಟುತ್ತದೆ ಅಂತ. ಅದರಿಂದನೇ ಆರಂಭ ಆಗೋದು ನಮಗೆ ಎಲ್ಲ ಈ ಒಂದು ಕರ್ಮಗಳು ಅಂತ. ಹೀಗಿರುವಾಗ ಇಂತಹ ಷಡ್ವರ್ಗಗಳನ್ನ, ಅದರಿಂದ ಬರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡಿಕೊಂಡು, ಹಾಗೂ ಹೊರಗಿನ ಪ್ರಪಂಚದಿಂದ ಬರ್ತಕ್ಕಂಥ ಶತ್ರುಗಳಿಂದಾಗಿ ಕಾಟಗಳಿಂದ ದೂರ ಮಾಡಿಕೊಂಡು ನಾವು ದೇವರಲ್ಲಿ ಮನಸ್ಸಿಟ್ಟವರಾಗಬೇಕು ಅಂತೇಳಿ ಹೇಳಿದ್ರೆ ಲಕ್ಷ್ಮೀ ನರಸಿಂಹ ದೇವರ ಆರಾಧನೆಯನ್ನ
ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಮನ್ಯು ಸೂಕ್ತದಲ್ಲಿ ಹೇಳುವಾಗ ಧ್ಯಾನ ಮಂತ್ರ ಇದೆ. ಯಾವುದದು? ನಾವೆಲ್ಲ ನರಸಿಂಹದೇವರಿಗೆ ಎಷ್ಟು ಕಣ್ಣುಂಟು ಹೇಳಿ ಅವತಾರದಲ್ಲಿ? 2 ಅಂತ ತಿಳಿದಿದ್ದೇವೆ, 2 ಅಲ್ಲ. ಅಲ್ಲಿ ಹೇಳ್ತಾರೆ ನೋಡಿ, ಧ್ಯಾಯೇ ನೃಸಿಂಹ ಮುರವೃತ್ತ ರವಿ ತ್ರಿನೇತ್ರಂ. ಲಕ್ಷ್ಮೀ ನರಸಿಂಹದೇವರನ್ನ ಚಿಂತನೆ ಮಾಡುವಾಗ ತ್ರಿನೇತ್ರಂ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರು ನಿಷೂದನಂ ದ್ವಾತ್ರಿಂಶದಾಯಿತೋ ವೇದಂ ಧ್ಯಾಯೇತ್ವಾಂ ಮನ್ಯುರೂಪಿಣಂ. ಮನ್ಯುರೂಪವನ್ನು ಚಿಂತನೆ ಮಾಡುವಾಗ, ನರಸಿಂಹದೇವರನ್ನು ಚಿಂತನೆ ಮಾಡುವಾಗ ವಿಶೇಷವಾಗಿ ಹೇಳ್ತಾರೆ ವಜ್ರಕಲ್ಪಂ ತ್ರಿನಯನಂ ಅಂತ. 3 ಕಣ್ಣುಳ್ಳವನು ನರಸಿಂಹದೇವ ಅಂತ ಅವನನ್ನು ವಿಶೇಷವಾಗಿ ಧ್ಯಾನ ಮಾಡ್ತಾ ಹೋಗ್ತಾ ಇದ್ದಾರೆ. ಇಷ್ಟಲ್ಲದೆ ಧ್ಯಾನ ಶ್ಲೋಕ, ಇನ್ನೊಂದು ಧ್ಯಾನ ಶ್ಲೋಕ ನಮಗೆಲ್ಲ ಗೊತ್ತು. ಇದು ಧ್ಯಾನ ಶ್ಲೋಕ ಅಲ್ಲ, ಇದು ನರಸಿಂಹದೇವರ ಮೂಲ ಮಂತ್ರ. ಯಾವುದದು? ನಾವೆಲ್ಲ ಹೇಳ್ತೇವೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಂತ. ಎಂತಹ ಮಂತ್ರ ಇದು! ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯ ಹೇಳಿರ್ತಕ್ಕಂತಹ ಮಂತ್ರ. ಬ್ರಹ್ಮ ವೈವರ್ತಾದಿ ಪುರಾಣಗಳಲ್ಲೆಲ್ಲ ಬಂದಿರತಕ್ಕಂತಹ ಮಂತ್ರ ನರಸಿಂಹದೇವರ ಮಂತ್ರ, ನರಸಿಂಹದೇವರ ಮೂಲ ಮಂತ್ರ ಅಂತ ಹೇಳ್ತಾರೆ. ಕೇವಲ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ, ಈ ಒಂದು ಶ್ಲೋಕದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ. ಮನ್ಯು ಸೂಕ್ತದ ಅರ್ಥ ಬೇರೆ, ಅದಕ್ಕೆ ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯ ಅಂತೇಳಿ ಅದಕ್ಕೊಂದು ಭಾಷ್ಯವನ್ನೇ ಬರೆದಿದ್ದಾರೆ. 40 ಮಂತ್ರಗಳಿಗೆ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಹಾಗಿರುವಾಗ ನಾವು ಸೂಕ್ತದ ಅರ್ಥವನ್ನು ತಿಳಿದು ಹೇಳ್ತೇವೆ ಅನ್ನೋದು ಮಾತ್ರ ತಪ್ಪಾಗಿದೆ. ಹಾಗಿರುವಾಗ ಆ ಒಂದು ಧ್ಯಾನ ಶ್ಲೋಕ ಉಂಟಲ್ಲ, ಉಗ್ರಂ, ನಾವೆಲ್ಲ ಪ್ರತಿನಿತ್ಯ ಹೇಳುವಂತಹ ಮಂತ್ರ, ನಮಗೆಲ್ಲ ಗೊತ್ತಿರ್ತಕ್ಕಂತಹ ಮಂತ್ರ ಉಗ್ರಂ ವೀರಂ ಮಹಾವಿಷ್ಣು. ಇದು ನರಸಿಂಹದೇವರ ರೂಪವನ್ನ, ಅವನ ರೂಪವನ್ನ ಚಿಂತನೆ ಮಾಡತಕ್ಕಂತಹ ಶ್ಲೋಕ. ಹೇಗಿದ್ದಾರೆ ನರಸಿಂಹದೇವರು ಅದನ್ನ ನಾವು ನೀವು ಸ್ತೋತ್ರ ಮಾಡೋದಲ್ಲ. ಬ್ರಹ್ಮವೈವರ್ತ ಪುರಾಣದಲ್ಲಿ ಸಾಕ್ಷಾತ್ ಉಮಾಮಹೇಶ್ವರ ಸಂವಾದ ಆಗುವಾಗ ರುದ್ರದೇವರೇ ಆ ಒಂದು ಮಂತ್ರದ ಸ್ತೋತ್ರವನ್ನ ಮಾಡ್ತಾರೆ. ಎಂತಹ ಮಂತ್ರ ಇದು ಗೊತ್ತಾ ಅಂತ ಉಮೆ ಹತ್ರ ಹೇಳ್ತಾ ಇದ್ದಾರೆ. ಸಾಮಾನ್ಯವಾದ ಮಂತ್ರ ಅಲ್ಲ ಇದು. ಎಂತಹ ಶತ್ರುಗಳು ನಮ್ಮ ಎದುರುಗಡೆ ಬಂದರೂ ಕೂಡ ಅದನ್ನ ಆ ಕೂಡಲೇ, ನೆನೆಸಿದ ಕೂಡಲೇ ಅವರನ್ನು ನಾಶ ಮಾಡಿ ನಮ್ಮನ್ನ ಹರಿಯಲ್ಲಿ ಮನಸ್ಸು ಇಡುವಂತೆ ಮಾಡುವಂತಹ ಮಂತ್ರ ಈ ಉಗ್ರಂ ವೀರಂ ಎನ್ನುವಂತಹ ನರಸಿಂಹ ಮಹಾಮಂತ್ರ. ಸ್ವಾಮಿ, ಹಾಗಾದ್ರೆ ಉಗ್ರಂ ವೀರಂ ಈ ಶ್ಲೋಕದ ಅರ್ಥ ಏನು? ಅದಕ್ಕೆ ಉಗ್ರಂ ವೀರಂ ಅನ್ನೋದೇ ಒಂದು ಶ್ಲೋಕ. ಅದಕ್ಕೆ ರುದ್ರದೇವರು ಹೇಳ್ತಾರೆ ನೋಡಿ, ಆ ಶ್ಲೋಕಕ್ಕೆ ಅರ್ಥ ಅಲ್ಲ, ಆ ಶ್ಲೋಕದಲ್ಲಿರ್ತಕ್ಕಂತಹ ಒಂದೊಂದು ಪದಗಳಿಗೂ ಕೂಡ ಶ್ಲೋಕವನ್ನು ಹೇಳಿ ಅರ್ಥವನ್ನು ಹೇಳ್ತೇನೆ ಅಂತ. ಅದೇ ಒಂದು ಶ್ಲೋಕ ಅಲ್ಲ, ಅದರೊಳಗಡೆ ಇರ್ತಕ್ಕಂತಹ ಒಂದೊಂದು ಪದಕ್ಕೆ ಒಂದೊಂದು ಶ್ಲೋಕವನ್ನು ಹೇಳಿ ಅದರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಏನು? ಮೊದಲನೇದಾಗಿ ಬರ್ತಕ್ಕಂತಹ ಪದ ಯಾವುದು? ಉಗ್ರಂ. ಉಗ್ರಂ ಅಂದ್ರೆ ಏನು? ಉಗ್ರಂ ಅಂದ್ರೆ ನಾವೆಲ್ಲ ಇದ್ರಲ್ಲಿ ತುಂಬಾ ವ್ಯಗ್ರವಾದ ರೂಪ. ಹೌದು, ಅದು ಸತ್ಯವೇ. ಅದಕ್ಕೆ ರುದ್ರದೇವರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ರಕ್ತೋತ್ಫುಲ್ಲ ನಿರೂಪಾಕ್ಷಂ ವಿಪಕ್ಷ ಕ್ಷಯ ದೀಕ್ಷಿತಂ ನಿನಾದತ್ರಸ್ತ ವಿಶ್ವಾಂಡಂ ವಿಷ್ಣು ಉಗ್ರಂ ನಮಾಮ್ಯಹಂ. ವಿಷ್ಣು ಉಗ್ರಂ ನಮಾಮ್ಯಹಂ. ಒಂದೊಂದು ಪದಗಳಿಂದಾಗಿ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ರುದ್ರದೇವರು. ಏನನು? ರಕ್ತೋತ್ಫುಲ್ಲ ವಿರೂಪಾಕ್ಷಂ. ಹೇಗಿದೆ ನರಸಿಂಹದೇವರ ರೂಪ? ಕಣ್ಣುಗಳು ರಕ್ತೋತ್ಫುಲ್ಲ, ಕೆಂಪಾಗಿದ್ದಾವಂತೆ. ವಿರೂಪಾಕ್ಷಂ, ಚೆನ್ನಾಗಿ ಅರಳಿದೆ ಅಂತೆ. ಹಾಗಿಲ್ಲ, ಅದು ನಮ್ಮ ನಿಮ್ಮಂತೆ ಹೀಗಿಲ್ಲ, ಹೀಗೆ ಗೋಲಾಕೃತಿಯಂತೆ ನರಸಿಂಹದೇವರ ಕಣ್ಣುಗಳಿದ್ದಾವೆ ಅಂತ. ಅದು ನಾವು ನೀವು ನೋಡಿ, ಶತ್ರುಗಳು ನೋಡಿ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವನ ನಿಜವಾದ ಭಕ್ತರು ಮಾತ್ರ ಕಮಲದಂತಹ ಕಣ್ಣುಗಳಿದ್ದಾವೆ ಅಂತ ತಿಳಿಯಲಿಕ್ಕೆ ಸಾಧ್ಯ. ಉಳಿದವರೆಲ್ಲರಿಗೂ ಕೂಡ ರಕ್ತೋತ್ಫುಲ್ಲ ವಿರೂಪಾಕ್ಷಂ, ಕೆಂಪಾಗಿರ್ತಕ್ಕಂತಹ ಕಣ್ಣು. ಅಷ್ಟೇ ಅಲ್ಲ, ವಿಪಕ್ಷ ಕ್ಷಯ ದೀಕ್ಷಿತಂ. ವಿಪಕ್ಷ ಅಂದ್ರೆ ಶತ್ರುಗಳನ್ನೆಲ್ಲ ಆ ಕೂಡಲೇ ಸಂಹಾರ ಮಾಡ್ತಕ್ಕಂಥದ್ದು. ನಿನಾದ ತ್ರಸ್ತ ವಿಶ್ವಾಂಡಂ,
ಅವನ ಧ್ವನಿಯಿಂದ ಇಡೀ ವಿಶ್ವಾಂಡವನ್ನೇ ನಾಶ ಮಾಡತಕ್ಕಂತಹ ಶಕ್ತಿ ಉಳ್ಳವನು ವಿಷ್ಣು. ಅಂತಹ ವಿಷ್ಣುವನ್ನ ಉಗ್ರಂ ನಮಾಮ್ಯಹಂ, ಉಗ್ರ ರೂಪಿಯಾದ ವಿಷ್ಣುವನ್ನ ನಮಾಮ್ಯಹಂ, ನಮಸ್ಕಾರ ಮಾಡ್ತೇನೆ ಅಂತ ಮೊದಲನೇ ಪದಕ್ಕೆ ವಿಸ್ತಾರವಾಗಿ ರುದ್ರದೇವರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮತ್ತಿನ್ನೇನು ಎರಡನೇ ಪದ ಏನು? ಉಗ್ರಂ ವೀರಂ. ಪರಮಾತ್ಮ ವೀರನೇನೆ, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ನಾವೆಲ್ಲ ಯಾರ್ಯಾರಿಗೋ ವೀರ ವೀರ ಶೂರ ಧೀರ ಅಂತ ಇರ್ತೇವೆ. ಪ್ರತಿನಿತ್ಯ ಅವನನ್ನ ವೀರ ಅಂತ ಚಿಂತನೆ ಮಾಡಿದ್ರೆ ನಮ್ಮಲ್ಲೇನೋ ಎತ್ಕಿಂಚಿತ್ತಾದ್ರೂ ಕೂಡ ಪರಮಾತ್ಮ ನಮಗೆ ಅನುಗ್ರಹ ಮಾಡಬಹುದು ಆ ವೀರತ್ವವನ್ನ. ಹಾಗೆ ರುದ್ರದೇವರು ವೀರ. ಹೇಗೆ ವೀರ ಅಂತ ಹೇಳಿದ್ರೆ ನೋಡಿ, ಸರ್ವೈರಾಯತನಾಂ ಪ್ರಾಪ್ತಂ ಸಬಲಂ ದಿತಿದಂ ಹದಂ ನಖಾಗ್ರೈಹಿ ಶಾಲಕೀಚೈಹಿ ಯಸ್ತಂ ವೀರಂ ನಮಾಮ್ಯಹಂ. ಅದಕ್ಕೊಂದು ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ವೈಹಿ ಅವಯತಾಂ ಪ್ರಾಪ್ತಂ, ಅವನ ಅವಯವಗಳು ನಮ್ಮೆಲ್ಲರಂತೆ ಒಂದು ಅವಯದಲ್ಲಿ ಏನೋ ಒಂದು ನ್ಯೂನತೆ. ನಮಗೆ ಇಷ್ಟು ದೇಹದಲ್ಲಿ ಪರಮಾತ್ಮ ಕೊಟ್ಟಿದ್ದಾನೆ, ಆದರೆ ನಮ್ಮ ಒಂದು ತಪ್ಪಿನಿಂದಾಗಿ ಒಂದಲ್ಲ ಒಂದು ಅವಯವದಲ್ಲಿ ಏನಾದರೂ ಒಂದು ನ್ಯೂನತೆಯನ್ನು ಮಾಡಿಕೊಂಡಿದ್ದೇವೆ, ಹೌದಲ್ವಾ? ಯಾವುದಾದ್ರೂ ಕೂಡ ನಮ್ಮಲ್ಲಿ ಸಂಪೂರ್ಣವಾಗಿ ಕರೆಕ್ಟ್ ಆಗಿದೆ ಅಂತ ಹೇಳಿಕ್ಕೆ ಸಾಧ್ಯನಾ? ಇಲ್ಲ. ಒಂದಲ್ಲ ಒಂದನ್ನು ನಾವು ಹಾಳು ಮಾಡಿಕೊಂಡಿದ್ದೇವೆ. ಆದರೆ ಪರಮಾತ್ಮನಲ್ಲಿ ಆಗಲ್ಲ. ಪ್ರತಿಯೊಂದು ಕೂಡ ಸಂಪೂರ್ಣವಾಗಿದೆ. ಒಂದರಲ್ಲಿ ಯತ್ಕಿಂಚಿತ್ತು ಕೂಡ ಕಮ್ಮಿ ಅಂತ ಇಲ್ಲೇ ಇಲ್ಲ. ಸಂಪೂರ್ಣ ಪೂರ್ಣವಿದೆ, ಪೂರ್ಣವರ ಎಲ್ಲ ಪೂರ್ಣವಾಗಿದೆ ಅವನಲ್ಲಿ. ಅಂತಹ ಅವನು ಸಬಲಂ ದಿತಿನಂದನಂ ನಖಾಗ್ರೈಹಿ ಶಾಕಲೀ ಚಕ್ರೆ ಯಸ್ತಂ ವೀರಂ ನಮಾಮ್ಯ. ಕೇವಲ ತನ್ನ ಉಗುರಿನ ತುದಿಯಿಂದಾಗಿ ಎಲ್ಲ ಶತ್ರುಗಳನ್ನು ನಾಶ ಮಾಡತಕ್ಕಂತಹ ನರಸಿಂಹದೇವನೇ ಅಂತಹ ವೀರ. ಯಹ ನಖಾಗ್ರೈಹಿ ಸರ್ವಾನ್ ಶತ್ರುನ್ ಸಂಹರತಿ ತಹ ತಂ ವೀರಂ ಅಹಂ ನಮಾಮ್ಯಹಂ. ಕೇವಲ ತನ್ನ ಉಗುರಿನ ತುದಿಯಿಂದಾಗಿ ಎಲ್ಲರನ್ನ ಸಂಹಾರ ಮಾಡ್ತಕ್ಕಂತಹ, ರಾಕ್ಷಸರನ್ನ ಸಂಹಾರ ಮಾಡ್ತಕ್ಕಂತಹ ನರಸಿಂಹದೇವರೇ ನಿಜವಾದ ವೀರನಾದ ನರಸಿಂಹದೇವ, ನನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ವೀರಪದವನ್ನ ರುದ್ರರು ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಪದ ಯಾವುದು? ಉಗ್ರಂ ವೀರಂ ಮಹಾವಿಷ್ಣು. ಮಹಾವಿಷ್ಣು ಅನ್ನೋದನ್ನ ಅಲ್ಲಿ ಏನು ವಿಶಿಲ್ರು ವ್ಯಾಪ್ತವು. ಮಹಾವಿಷ್ಣು ಅಂದ್ರೆ ಏನು? ಮಹಾ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡ, ಇದರಲ್ಲಿ ವಿಶಿಲ್ರು ವ್ಯಾಪ್ತವು. ವಿಷ್ಣು ಅಂತ ಹೇಳಿದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆದ್ರಿಂದಾಗಿ ಅವನು ವಿಷ್ಣು. ಇಡೀ ಬ್ರಹ್ಮಾಂಡದ ಎಲ್ಲೆಡೆ ವಿಷ್ಣು ಇಲ್ಲಿದ್ದಾನ? ಹೌದು, ಇಲ್ಲಿದ್ದಾನೆ. ಅದನ್ನ ತೋರಿಸಿಕೊಟ್ಟದ್ದೇನೆ ನರಸಿಂಹಾವತಾರ, ಹೌದಲ್ವಾ? ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಾವೆಲ್ಲ ಕೇಳಿದ್ದೇವೆ. ಅದನ್ನ ತೋರಿಸಿಕೊಟ್ಟ ಅವತಾರ ಯಾವುದು? ನರಸಿಂಹಾವತಾರ. ಆ ಪ್ರಹ್ಲಾದನಲ್ಲಿ ಪ್ರಶ್ನೆ ಮಾಡುವ ಮೂಲಕ ಇಲ್ಲಿದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಕಂಬದಲ್ಲಿಯೂ ಇದ್ದಾನೆ, ಹೌದು ಇದ್ದಾನೆ ಅಂತ ನಂಬೋದು ಹೇಗೆ? ಬಂದ್ರು ನರಸಿಂಹದೇವರು ಕಂಬದಿಂದ ಹೊರ ಬಂದ್ರು. ನಾನು ಕಂಬದಲ್ಲಿಯೂ ಇದ್ದೇನೆ, ಅಣುರೇಣು ತೃಣಕಾಷ್ಟ, ಎಲ್ಲ ಕಡೆಯಲ್ಲೂ ನಾನಿದ್ದೇನೆ ಅನ್ನೋದನ್ನ ನಿರೂಪಿಸಿದ ಅವತಾರ ನರಸಿಂಹಾವತಾರ. ತಂ ಮಹಾವಿಷ್ಣು ನಮಾಮ್ಯಹಂ. ವಿಶುಲ್ರು ವ್ಯಾಪ್ತ, ಸರ್ವತ್ರ ವ್ಯಾಪ್ತ. ಅಂತಹ ನರಸಿಂಹದೇವರನ್ನ, ಅಂತಹ ವಿಷ್ಣುವಿನನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ. ಮತ್ತೆ ನಾಲ್ಕನೇ ಪದ ಏನು? ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ. ಜ್ವಲಿಸ್ತಾ ಇದ್ದಾನೆ. ಜ್ವಲಂತಂ ಅಂದ್ರೆ ಏನು? ಜ್ವಲಿಸ್ತಾ ಇರ್ತಕ್ಕಂತಹ ನರಸಿಂಹದೇವರಿಗೆ ನಮಸ್ಕಾರ ಅಂತ. ಏನು ಜ್ವಲಿಸೋದಂದ್ರೆ? ನಾವೆಲ್ಲ ಅನ್ಕೊಳ್ತೇವೆ ಜ್ವಲಂತಂ ಅಂದ್ರೆ ನರಸಿಂಹದೇವರು ಯಾಕಾಗಬೇಕು? ಇನ್ಯಾರೆಲ್ಲ ಜ್ವಲಿಸ್ತಾ ಇದ್ದಾರೆ? ಸೂರ್ಯ ಜ್ವಲಿಸ್ತಾ ಇದ್ದಾನೆ, ಅಗ್ನಿ ಜ್ವಲಿಸ್ತಾ ಇದ್ದಾನೆ, ಚಂದ್ರ ಜ್ವಲಿಸ್ತಾ ಇದ್ದಾನೆ, ರತ್ನಗಳು ಪ್ರಜ್ವಲಿಸ್ತಾ ಇದ್ದಾವೆ. ಅದರಿಂದಾಗಿ ಜ್ವಲಂತಂ ಅಂದ್ರೆ ಜ್ಯೋತಿಂ ಶರ್ಕೇನ ನಕ್ಷತ್ರಾನ್ನ ಜಲಾದೀನ್ ಅನೇಕಶಃ ಜ್ವಲಂತಿ ತೇಜಸ ಯಸ್ಯ ತನ್ ಜ್ವಲಂತಂ ನಮಾಮ್ಯಹಂ. ಇವೆಲ್ಲ ಜ್ವಲಿಸ್ತಾ ಇದ್ದಾವೆ, ಹೌದು. ಆದ್ರೆ ಇದಕ್ಕೆ ಜ್ವಲಿಸುವಂತಹ ಶಕ್ತಿ ಕೊಟ್ಟವನು ಯಾರು? ಆ ನರಸಿಂಹದೇವ. ಇದಕ್ಕೆಲ್ಲದಕ್ಕೂ ಕೂಡ ನಿಯಾಮಕನಾಗಿ ಜ್ವಲಿಸುವಂತೆ ಮಾಡ್ತಾ ಇರತಕ್ಕಂತಹ ನಿಜವಾದ ಜ್ವಲಂತನಾದ ಹೇ ನರಸಿಂಹದೇವ, ಜ್ವಲಂತಂ ನಮಾಮ್ಯಹಂ, ನಮಸ್ಕಾರ ಮಾಡ್ತಾ ಇದ್ದೇನೆ. ಅಂತಹ ಜ್ವಲಂತನನ್ನ ನಮಸ್ಕಾರ ಮಾಡ್ತೇನೆ. ಇನ್ನು ಮುಂದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ಏನು ಸರ್ವತೋಮುಖ? ಎಲ್ಲ ಗೊತ್ತು.
ಎಲ್ಲ ಕಡೆಯಲ್ಲೂ ಕೂಡ ತನ್ನ ಮುಖದಿಂದಾಗಿ ಎಲ್ಲ ಕಡೆ ಇರ್ತಕ್ಕಂಥವನು, ಎಲ್ಲ ಕಡೆ ನೋಡಲಿಕ್ಕೆ ಶಕ್ತಿ ಇರ್ತಕ್ಕಂಥವನು. ಅದನ್ನೇ ಹೇಳ್ತಾ ಇದ್ದಾರೆ ರುದ್ರದೇವರು. ನೋಡಿ, ಸರ್ವೇಂದ್ರಿಯೈರ್ ವಿಹೀನೋಪಿ ಸರ್ವತ್ರ ಸರ್ವದಾ ಜಾನಂತಿ ಯೋ ನಮಾಮೀಶಂ ತಮಹಂ ಸರ್ವತೋಮುಖಂ. ಸರ್ವೇಂದ್ರಿಯೈ, ನಾವು ಕೇವಲ ಕಣ್ಣಿನಿಂದ ಮಾತ್ರ ಹೀಗೆ ಒಮ್ಮೆ ನೋಡಬಲ್ಲೆ. ಆದರೆ ಪರಮಾತ್ಮ ಹಾಗೋ, ಅವನು ಕಣ್ಣಿನಿಂದ ಮಾತ್ರ ನೋಡಲಿಕ್ಕೆ ಸಮರ್ಥನೋ ಅಲ್ಲ. ದೇವರನ್ನು ಹಾಗೆ ನಾವು ಹೇಗೆ ನೋಡ್ತೇವೆ ಹಾಗೆ ದೇವರು ಅಂತ ನಾವು ಚಿಂತನೆ ಮಾಡಲಿಕ್ಕಿಲ್ಲೇ ಇಲ್ಲ. ಹೇಗೆ ಚಿಂತನೆ ಮಾಡಬೇಕು? ಸರ್ವೇಂದ್ರಿಯೈ ಸರ್ವತ್ರ ಸರ್ವಂ ಸರ್ವದಾ ಪಶ್ಯತಿ, ಸರ್ವತೋಮುಖತ್ವೇನ ಪಶ್ಯತಿ. ಎಲ್ಲ ಇಂದ್ರಿಯಗಳಿಂದ ಅವನು ಕಾಲಿಂದ ನೋಡಬಲ್ಲ, ಕೈಯಿಂದ ನೋಡಬಲ್ಲ, ಬೆರಳಿಂದ ನೋಡಬಲ್ಲ, ಕೂದಲಿಂದ ನೋಡಬಲ್ಲ, ಎಲ್ಲ ಇಂದ್ರಿಯಗಳಿಂದ ಸರ್ವತೋಮುಖನಾಗಿ ನೋಡಬಲ್ಲ. ಹೇ ನರಸಿಂಹದೇವ, ಎಲ್ಲವನ್ನೂ ನೋಡಬಲ್ಲ. ನಾವು ಕೆಲವೊಂದನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ, ನರಸಿಂಹದೇವ್ರಿಗೆ ಹಾಗ ಇಲ್ಲ. ಸರ್ವಂ ಸರ್ವತ್ರ ಸರ್ವದ, ಎಲ್ಲವನ್ನ ಎಲ್ಲ ಕಡೆ ಯಾವಾಗಲೂ ಎಲ್ಲ ಇಂದ್ರಿಯಗಳಿಂದ ನೋಡಲಿಕ್ಕೆ ಸಮರ್ಥನಾದ ಹೇ ನರಸಿಂಹದೇವ, ನಿಜವಾದ ಸರ್ವತೋಮುಖನಾದ ನರಸಿಂಹದೇವ ನಮಾಮ್ಯಹಂ, ನಮಸ್ಕಾರ ಮಾಡ್ತೇನೆ ಅಂತ ರುದ್ರದೇವರು ಆ ಒಂದು ಸರ್ವತೋಮುಖ ಶಬ್ದಕ್ಕೆ ವಿವರಿಸ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲ, ಮುಂದಿನ ಸೂಕ್ತ, ಮುಂದಿನ ಮಂತ್ರ ಏನು? ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ. ಇದು ನಿಜವಾದ ಪರಮಾತ್ಮನ, ಅಂದರೆ ಎಲ್ಲವೂ ಅವನ ನಾಮವೇನೆ. ನೃಸಿಂಹಂ ಅಂತ ಹೇಳಿ, ಏನು ನೃಸಿಂಹ? ಅದನ್ನು ರುದ್ರದೇವರು ಹೇಳ್ತಾ ಇದ್ದಾರೆ. ನರವತ್ ಸಿಂಹವಚ್ಚಾಸ್ತಿ ವಪುರ್ಯಸ್ಯ ಮಹಾತ್ಮನಃ ಮಹಾಸಟಂ ಮಹಾದಂಷ್ಟ್ರಂ ತಂ ನೃಸಿಂಹಂ ನಮಾಮ್ಯಹಂ. ನರವತ್ ಅಂದರೆ ನರನಂತೆ, ಸಿಂಹವತ್ ಸಿಂಹದಂತೆ ಮುಖವುಳ್ಳ. ನೋಡಿ, ನರನಂತೆ ದೇಹ ಉಂಟು, ಸಿಂಹದಂತೆ ಮುಖ ಉಂಟು, ಅದಕ್ಕಿಂತ ಭಿನ್ನವಾಗಿ ತ್ರಿನಯನಂ, ಮೂರನೇ ಕಣ್ಣುಂಟು. ಕೇವಲ ಅವರಿವರಂತೆ ಪರಮಾತ್ಮ ಅಲ್ಲ, ತನ್ನದೇ ಆದ ವಿಭಿನ್ನತೆ ಉಳ್ಳವನು ಪರಮಾತ್ಮ. ವಜ್ರಕಲ್ಪಂ ತ್ರಿನಯನಂ, ನರನಂತೆ ದೇಹ ಉಂಟು, ಸಿಂಹದಂತೆ ಮುಖ ಉಂಟು, ಆದರೆ ಅದರಂತೆ ಎಲ್ಲ, ಅವರಿಗಿಂತ ಭಿನ್ನನಾದವನು ಮೂರು ಕಣ್ಣುಳ್ಳವನು ಅಂತ. ಅಂದಾಗಿ ಯಾರ ದೇಹವು ನರವತ ಸಿಂಹವಚ್ಚಾಸ್ತಿ ವಪುರ್ಯಸ್ಯ ಮಹಾತ್ಮನಃ ಮಹಾಸಟಂ ಮಹಾದಂಷ್ಟ್ರಂ ತಂ ನೃಸಿಂಹಂ ನಮಾಮ್ಯಹಂ. ಅಂತಹ ನರಸಿಂಹದೇವ ನಿನಗೆ ನಮಸ್ಕಾರ. ಮತ್ತಿನ್ನೇನು? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ. ಅದಕ್ಕೇನರ್ಥ? ಯನ್ನಾಮ ಸ್ಮರಣಾತ್ ಭೀತಾಃ ಭೂತ ವೇತಾಲ ರಾಕ್ಷಸಾಃ ರೋಗಾದ್ಯಾನಿ ಪ್ರಣಶ್ಯಂತಿ ಭೀಷಣಂ ತಂ ನಮಾಮ್ಯಹಂ. ರುದ್ರದೇವರು ನೋಡಿ, ನಾವೆಲ್ಲ ದೇವರ ಚಿಂತನೆ ಮಾಡಬೇಕು, ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಮೃತ್ಯುಮತ್ತ ನಮಾಮ್ಯಹಂ, ನಮಸ್ಕಾರ ಆಯ್ತು, ನರಸಿಂಹದೇವ ಸ್ತೋತ್ರ ಮಾಡಿ. ಹಾಗಲ್ಲ, ಇದು ಇನ್ನೂ ಮುಂದೆ ಹೋಗ್ತಾರೆ. ನಾನು ಒಂದೊಂದು ಪದಕ್ಕೆ ನಿಮಗೆ ವ್ಯಾಖ್ಯಾನ ಹೇಳ್ತಾ ಇದ್ದೇನೆ, ಸ್ತೋತ್ರ ಹೇಳ್ತಾ ಇದ್ದೇನೆ. ಒಂದೊಂದು ಅಕ್ಷರಕ್ಕೆ ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ದು ಉಂಟು. ಅದು ಒಂದಿನ ಆದರೂ ಸಾಲೋದಿಲ್ಲ, ಅದರಿಂದಾಗಿ ಪದವನ್ನು ಹೇಳ್ತಾ ಇದ್ದೇನೆ. ಈಗ ಭೀಷಣ ಪದಕ್ಕೆ ಬರ್ತಾ ಇದ್ದ ರುದ್ರದೇವರು. ಏನು? ಎನ್ನಾಮ ಸ್ಮರಣಾತ್ ಭೀತಾಃ. ಕೇವಲ ನರಸಿಂಹ 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 ಅಂತ ಹೇಳಿದ್ರೆ ಯಾರು ಭೀತಾಹ, ಯಾರು ಹಿಡ್ಕೊಳ್ಬೇಕು? ನಾವು ನೀವು ಹಿಡ್ಕೊಳ್ಬೇಕಾ? ನಮಗೂ ಭಯ ಆಗ್ತದೆ. ಅಬ್ಬಾ ನರಸಿಂಹದೇವರು ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ದುಷ್ಟರು ಅಂತ ಹೇಳಿ ಅರ್ಥ. ನರಸಿಂಹದೇವರು ಅಂತ ಅಲ್ಲಿಕ್ಕಿಲ್ಲ, ಭಕ್ತಿ ಬಂದ್ಬಿಡ್ಬೇಕು ನಮಗೆ. ಯಾರಿಗೆ ಭೀತಾಹ? ಭೂತ ವೇತಾಲ ರಾಕ್ಷಸಾಹ. ನಿಜವಾದ ಭೂತ ವೇತಾಲ ರಾಕ್ಷಸರು ನಮ್ಮಲ್ಲಿದ್ದರೆ ನಮಗೂ ನರಸಿಂಹದೇವ್ರ ನಾಮಸ್ಮರಣೆ ಕೇಳಿದ್ರೆ ಭಯ ಆಗ್ತದಂತೆ. ಭಯ ಆದರೆ ನಾವೆಲ್ಲ ರಾಕ್ಷಸರು ಅಂತ ನಿಶ್ಚಯ ಮಾಡ್ಕೊಳ್ಬೇಕು, ಅದರಿಂದ ಹೊರಗೆ ಬರಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ. ಅದರಿಂದಾಗಿ ಎನ್ನಾಮ ಸ್ಮರಣಾತ್ ಭೀತಾಃ ಭೂತ ವೇತಾಲ ರಾಕ್ಷಸಾಃ ರೋಗಾದ್ಯಾನಿ ಪ್ರಣಶ್ಯಂತಿ. ಅಷ್ಟೇ ಅಲ್ಲ, ಕೇವಲ ಭೀಷಣ ಅಂತ ಹೇಳೋದ್ರಿಂದಾಗಿ ಭೂತವೇತಾಲ ರಾಕ್ಷಸರು ಹೆದರ್ಕೊಳ್ಳೋದಷ್ಟೇ ಅಲ್ಲ, ರೋಗಾದ್ಯಾನಿ ಪ್ರಣಶ್ಯಂತಿ, ತತ್ ಕ್ಷಣದಲ್ಲಿ ಏನೇ ರೋಗಗಳ ನಾಶ ಆಗ್ತದೆ. ಭೀಷಣಂ ಅನ್ನುವಂಥ ಒಂದು ಪದ ಹೇಳೋದ್ರಿಂದಾಗಿ ಭೀಷಣಂ ತಂ ನಮಾಮ್ಯಹಂ. ಭೀಷಣ ರೂಪನಾದ ಹೇ ನರಸಿಂಹದೇವ ನಿನಗೆ ನಮಸ್ಕಾರ, ನಿನಗಿದೋ ನಮಸ್ಕಾರ. ಹೇಗೆ ಸ್ತೋತ್ರ ಮಾಡ್ತಾರೆ ನೋಡಿ, ಸಾಧ್ಯವಾ ಇದೆಲ್ಲ ನಮ್ಮಿಂದ?
ಮತ್ತಿನ್ಯಾವುದು ಬಂತು ಮುಂದೆ? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ. ಭದ್ರ ಅಂದರೆ ಏನು? ಸದಾ ಮಂಗಲವನ್ನು ಉಂಟು ಮಾಡ್ತಕ್ಕಂಥದ್ದು. ಭದ್ರಂ ಅಂತ ಹೇಳಿದ್ರೆ ಮಂಗಳ ಅಂತೇಳಿ ಅರ್ಥ. ಭದ್ರಂಕರಣೆ ವಿಷ್ಣು ಯಾಮದೇವಾ. ನಾವೆಲ್ಲ ಪ್ರತಿನಿತ್ಯ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಗಂಡಸರಾದವರು. ಭದ್ರಂಕರಣೆ ವಿಷ್ಣು ಯಾಮದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯದತ್ತಾ. ಏನು ಹೇಳ್ತಾ ಇದ್ದಾರೆ ಸೂಕ್ತದಲ್ಲಿ? ಈ ನಮ್ಮ ಕಿವಿಗಳು, ಓ ಪ್ರಾಣನಾರಾಯಣರೇ, ಈ ನಮ್ಮ ಕಿವಿಗಳಿಂದಾಗಿ ಮಂಗಳವಾದದ್ದನ್ನೇ ಕೇಳಿಸಿರಿ, ಅಮಂಗಳವಾದದ್ದನ್ನು ಕೇಳಿಸ್ಬೇಡಿ. ಭದ್ರಂಕರಣೆ ವಿಷ್ಣುಯಾಮ ಭದ್ರಂ ಪಶ್ಯೇತ್, ನಮ್ಮ ಈ ಕಣ್ಣುಗಳಿಂದ ಮಂಗಳವಾದದ್ದನ್ನು ಮಾತ್ರ ನೋಡುವಂತೆ ಮಾಡಿ ಅಂತ ದೇವರಲ್ಲಿ ಭಕ್ತಿಯಿಂದಾಗಿ ಸ್ತೋತ್ರ ಮಾಡುವಂತಹ ಸೂಕ್ತ. ಅದೇ ರೀತಿಯಾಗಿ ನರಸಿಂಹದೇವರು ಸರ್ವೋಪಿಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನುತೆ. ಯಾವುದಾದರೂ ಕೂಡ ಭದ್ರವನ್ನ ಮಂಗಳವು ಮಂಗಳ ಅಂತ ಆಗಬೇಕು ಅಂತೇಳಿ ಹೇಳಿದ್ರೆ ಸರ್ವೋಪಿ ಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನುತೆ. ಅದು ಮಂಗಳ ಅಂತ ಆಗಬೇಕು ಅಂತ ಹೇಳಿದ್ರೆ ಅದು ಒಂದನ್ನು ಆಶ್ರಯಿಸಿಕೊಂಡಿರ್ಬೇಕಂತೆ. ಯಾರನ್ನ? ಅದೇ ಯಂ ನರಸಿಂಹದೇವಂ ಆಶ್ರಿತ್ಯ ಭದ್ರಂ ಅಶ್ನುತೆ. ಮಂಗಳವು ಮಂಗಳ ಅಂತ ಆಗಬೇಕಂದ್ರೆ ನರಸಿಂಹದೇವರನ್ನು ಆಶ್ರಯಿಸಿಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಸರ್ವೋಪಿ ಯಾವ ವಸ್ತುಗಳು, ಎಲ್ಲ ಜೀವರು, ಎಲ್ಲ ಚೇತನರು ಕೂಡ ಅವನನ್ನ ಆಶ್ರಯಿಸಿದೆವು ಅಂತ ಹೇಳಿದ್ರೆ ಭದ್ರ ಮಂಗಳವು ನಮಗೆ ಸಿಗ್ತದೆ. ಅಂತಹ ಭದ್ರಂ ನಮಾಮ್ಯಹಂ ಅಂತ ಹೇಳ್ತಾ ಇದ್ದಾರೆ. ಮಂಗಳಕ್ಕೆ ಮಂಗಳವನ್ನುಂಟು ಮಾಡತಕ್ಕಂಥ ಒಂದು ನರಸಿಂಹದೇವ. ಅಂತಹ ಭದ್ರನಾದ ನರಸಿಂಹದೇವನೇ ನಿನಗೆ ನಮಸ್ಕಾರ ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಪ್ರಾಪ್ತಂ ಸ್ವಕಾಲ ಸಂಪ್ರಾಪ್ತಂ ಮೃತ್ಯುಶತ್ರು ಶತಾನ್ಯಪಿ ಭವದಾನಾಂ ನಾಶಯೇದ್ಯಸ್ಮಾತ್ ಮೃತ್ಯುಂ ನಮಾಮ್ಯಹಂ. ಎಂತಹ ಮೃತ್ಯುವನ್ನ? ಪ್ರಾಪ್ತಂ ಸ್ವಕಾಲ ಸಂಪ್ರಾಪ್ತಂ. ನೋಡಿ, ಕೆಲವೊಮ್ಮೆ ನಮಗೆ ಮೃತ್ಯು ಅನ್ನೋದು ಅಕಾಲದಲ್ಲಿ ಬರ್ತದೆ. ಅಕಾಲ ಮೃತ್ಯು ಅಂತೆಲ್ಲ ಕರೀತಾರೆ. ಅನ್ಕೊಳ್ಳದೆ ಹೀಗಿದ್ದೀಗೆ ಹೋಗ್ಬಿಟ್ರು ಅಂತ. ಅಂತಹ ಮೃತ್ಯುವನ್ನು ಪರಿಹಾರ ಮಾಡ್ತಕ್ಕಂಥವನೇ. ಮೃತ್ಯುಂ ಶತ್ರು ಶತಾನ್ಯಪಿ, 100,000 ಶತ್ರುಗಳಿಂದ ಬರ್ತಕ್ಕಂತಹ ಮೃತ್ಯುವನ್ನು ಪರಿಹಾರ ಮಾಡ್ತಕ್ಕಂಥವನೇ. ಅಕಾಲ ಮೃತ್ಯುವನ್ನು ಪರಿಹಾರ ಮಾಡ್ತಕ್ಕಂಥವನೇ. ಶತಶತ್ರಾನ್ಯಪಿ, ಶತಶತ್ರು 100 ಜನ ಶತ್ರುಗಳಿಂದ ಬರ್ತಕ್ಕಂಥ ಮೃತ್ಯುವನ್ನು ಪರಿಹಾರ ಮಾಡ್ತಕ್ಕಂಥವನೇ. ಭಕ್ತಾನಾಂ ನಾಶಯೇದ್ಯಸ್ಮಾತ್, ಭಕ್ತರಿಗೆ ಇಂತಹ ಅಕಾಲ ಮೃತ್ಯುವನ್ನ, ಶತ್ರುಗಳಿಂದ ಬರ್ತಕ್ಕಂಥ ಮೃತ್ಯುವನ್ನ ನಾಶ ಮಾಡುವಂಥವನೇ. ಅಂತಹ ಮೃತ್ಯುವಿಗೆ ಮೃತ್ಯುವಾಗಿರ್ತಕ್ಕಂತಹ ಮೃತ್ಯುಂ ನಮಾಮ್ಯಹಂ. ಅಷ್ಟೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತಾರಲ್ಲ, ನಮಾಮಿ ಅದಕ್ಕೂ ಕೂಡ ಹೇಳ್ತಾ ಇದ್ದಾರೆ. ನಮಸ್ಕಾರಾತ್ಮಕಂ ಯಸ್ಮೈ ವಿಧಾಯ ಆತ್ಮನಿವೇದನಂ ಮುಕ್ತಿ ದುಃಖೋ ಕಿಲಾನ್ ಕಾಮಾನ್ ಅಶ್ನುತತ್ತಂ ನಮಾಮ್ಯಹಂ. ನಮಸ್ಕಾರ ಅಂದರೆ ಏನು? ನಮಾಮಿ ಅಂದರೆ ಏನು? ಅವನಿಗೆ ನಿವೇದನ ಮಾಡುವಂಥದ್ದು. ಅದನ್ನೇ ಹೇಳ್ತಾ ಇದ್ದಾರೆ. ನಮಸ್ಕಾರಾತ್ಮಕಂ ಯಸ್ಮೈ ವಿಧಾಯ ಆತ್ಮನಿವೇದನಂ. ಆತ್ಮವನ್ನ ನಿವೇದನ ಮಾಡಿಕೊಳ್ತೇವಲ್ಲ, ಇದೇ ನಮಸ್ಕಾರ. ಅಂತಹ ಮುಕ್ತಿ ದುಃಖೋ ಕಿಲಾನ್ನ ಕಾಮಾನ್ನ ಅಶ್ನುತ ತಂ ನಮಾಮ್ಯಹಂ. ಎಲ್ಲರಿಗೂ ಕೂಡ ಮುಕ್ತಿಯನ್ನ, ಮೋಕ್ಷವನ್ನು ಕೊಡ್ತಾ ಇದ್ದಾನೆ. ಎಲ್ಲ ರೀತಿಯಾದ ಕಾಮನೆಗಳನ್ನು ಪೂರೈಕೆ ಮಾಡ್ತಾ ಇದ್ದಾನೆ. ಅಂತಹ ನರಸಿಂಹದೇವನಿಗೆ ನಮಾಮಿ ಅಹಂ. ಅಹಂ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಯಾರೂ ಕೂಡ ದೇವರನ್ನು ಬಿಟ್ಟು ಅಹಂ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಅಧಿಕಾರವೇ ಇಲ್ಲ. ನಾನು ಮಾಡ್ತೇನೆ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ಅದರ ಪುಣ್ಯವೆಲ್ಲವೂ ಹೋಯಿತು ಅಂತ ಹೇಳ್ತಾರೆ ಕೃಷ್ಣ. ಒಮ್ಮೆಯೂ ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೂ ತಪ್ಪು, ಹೌದಪ್ಪ ಏನೋ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡಿದ್ವಿ ಅಂತ ಹೇಳಿದ್ರೂ ತಪ್ಪು. ಎಲ್ಲ ಕಡೆಯಲ್ಲೂ ಕೂಡ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಃ ತೇಜಸ ಭಗವತಃ ಕರ್ಮಣ
ಪರಮಾತ್ಮ ನಮ್ಮಿಂದ ಮಾಡಿಸಿದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಹಾಗೇ ಅನುಸಂಧಾನ ಇರಬೇಕು ನಮ್ಮೆಲ್ಲರಲ್ಲೂ ಕೂಡ. ನಾವೇನು ಮಾಡಿದ್ದಲ್ಲ, ನಾವು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ, ಇದು ಸಿದ್ಧ. ಹೀಗೆ ಅನುಸಂಧಾನ ಇರಬೇಕು ನಮ್ಮಲ್ಲಿ. ಈಶ ಅವನು, ದಾಸ ನಾನು. ಈಶ ನೀನು, ದಾಸ ನಾನು. ಒಮ್ಮೆಯಾದರೂ ಕೂಡ ನಾನು ಮಾಡಿದೆ ಎನ್ನುವಂತಹ ಅಹಂಭಾವ ಬಂತೋ, ಮಾಡಿದ ಕರ್ಮವೆಲ್ಲವೂ ಹೋಯಿತು. ಅದನ್ನೇ ಹೇಳ್ತಾನೆ, ಬೂದಿಯಲ್ಲಿ ಹೋಮ ಮಾಡಿದಂತೆ ನಿಮ್ಮೆಲ್ಲರ ಕರ್ಮಗಳು. ನಿಷ್ಕಾಮನೆಯಿಂದಾಗಿ ಕರ್ಮವನ್ನು ಮಾಡಿದ್ದೆಲ್ಲವೂ ಕೂಡ ಅವನು ಮಾಡಿಸಿದ್ದು ಅಂತ ತಿಳಿರಿ. ಅವನಿಗೆ ಸಮರ್ಪಣೆಯನ್ನು ಮಾಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಒಮ್ಮೆ ನಾವು ಮಾಡಿದೆವು ಅಂತೇಳಿ ಹೇಳಿದ್ರೆ ಒಮ್ಮೆ ನಮಗೆ ಸಂತೋಷ ಬರ್ಬೋದು. ಆದರೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತೀವಾ? ಇಲ್ಲ. ಒಂದಲ್ಲ ಒಂದಿನ ಕೆಟ್ಟದ್ದನ್ನು ಮಾಡ್ತೇವೆ. ಅದಕ್ಕೆ ಬ್ಲೇಮ್ ನಾವು ತಗೊಳ್ತೀವಾ? ಇಲ್ಲ, ಇನ್ನೊಬ್ಬರ ಮೇಲೆ ಹಾಕ್ತೇವೆ. ಇದೇ ಕರ್ಮ ಬಂಧನಕ್ಕೆ ಕಾರಣ ಅಂತ ಗೀತೆಯಲ್ಲಿ ಹೇಳ್ತಾರೆ. ನಿಮಗೆ ಕರ್ಮ ಬಂಧನ ಆಗೋದು ಯಾಕೆ? ನಿಷ್ಕಾಮ ಕರ್ಮ ಮಾಡೋದಿಲ್ಲ, ಅಹಂಭಾವವನ್ನು ಬಿಡೋದಿಲ್ಲ, ನಾನು ಮಾಡಿದ್ದು ಅಂತ ತಿಳ್ಕೊಳ್ತೀರಾ, ಪರಮಾತ್ಮ ಮಾಡಿದ್ದು ಅಂತ ತಿಳಿಯೋದಿಲ್ಲ. ಆದ್ದರಿಂದಾಗಿ ನೀವು ವಾಪಾಸು ಕರ್ಮಗಳನ್ನು ಕಟ್ಕೊಳ್ತಾ ಇದ್ದೀರಾ, ಇದೇ ಭೂಲೋಕಕ್ಕೆ ಬರ್ತಾ ಇದ್ದೀರಾ, ಸಂಸಾರದಲ್ಲಿ ಮುಳುಗ್ತಾ ಇದ್ದೀರಾ. ಇಷ್ಟೇ, ಇದೇ ನಿಮ್ಮದು. ಹೀಗೆ ತಿರುಗ್ತಾನೆ ಇರ್ತದೆ. ಇದರಿಂದ ಮುಕ್ತಿ ಹೇಗೆ? ಸಾಕಾಗಿ ಹೋಗಿದ್ರೆ ನಮಗೆ ಈ ಸಂಸಾರ ಬೇಡ, ಇದು ನಮಗೆ ಬೇಡವೇ ಬೇಡ. ಹೇಗಿದ್ರಿಂದ ಹೊರಗೆ ಬರೋದು? ಇಷ್ಟೇ, ನಿಷ್ಕಾಮ ಕರ್ಮವನ್ನು ಮಾಡಿ, ನನ್ನಲ್ಲಿ ಭಕ್ತಿಯನ್ನು ಇಡಿ, ದಾಸನೆನ್ನುವಂತೆ ನನ್ನ ಸೇವೆಯನ್ನು ಮಾಡಿ. ಆಗ ಈ ಒಂದು ಕರ್ಮ ಬಂಧನದಿಂದಾಗಿ ಮುಕ್ತಿಗೊಳಗಾಗ್ತೀರಾ ಅಂತ ಗೀತೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಇದು ಹೇಳುವಂತೆ ನರಸಿಂಹದೇವರ ಸ್ತುತಿ ಆಗ್ತಾ ಇದೆ. ರುದ್ರದೇವರು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಾಗುವಾಗ ರುದ್ರದೇವರು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎನ್ನುವಂತಹ ಶ್ಲೋಕದ ಅಷ್ಟೂ ಅಕ್ಷರಗಳಿಗೆ, ಅಷ್ಟೂ ಪದಗಳಿಗೆ ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಹೀಗೆ ನಾವು ಕೇವಲ ಉಗ್ರಂ ವೀರಂ ಶ್ಲೋಕ ಹೇಳುವಾಗ ಇಷ್ಟು ಅನುಸಂಧಾನಪೂರ್ವಕವಾಗಿ ನಾವು ಸ್ತೋತ್ರವನ್ನು ದೇವರಿಗೆ ಮಾಡಿದೆವು ಅಂತಾದರೆ ದೇವರು ನಮ್ಮ ಮೇಲೆ ಅವನ ಕೃಪಾದೃಷ್ಟಿಯನ್ನು ಬೀರ್ತಾನೆ. ನಮ್ಮ ಶತ್ರುಗಳಾಗಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ದೂರ ಮಾಡ್ತಾನೆ. ನಮ್ಮನ್ನು ಅವನ ದಾರಿಗೆ ಕರೆದುಕೊಂಡು ಹೋಗ್ತಾನೆ. ಇದೇ ನಾವು ದೇವರ ಹತ್ರ ಬಿಡಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ, ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸು, ಸಜ್ಜನರೊಟ್ಟಿಗೆ ಇರುವಂತೆ ಮಾಡುವಂತ. ಹೀಗೆ ಆ ನರಸಿಂಹದೇವರ ನರಸಿಂಹದೇವರ ಸ್ತೋತ್ರಕ್ಕೆ ಎಷ್ಟು ಮಾಡೋದು? ನರಸಿಂಹ ಪುರಾಣವೇ ಉಂಟು. ನರಸಿಂಹದೇವರ ಸ್ತೋತ್ರವನ್ನು ಮಾಡಿದಷ್ಟು ನಮ್ಮ ಪಾಪಗಳು ದೂರ ಆಗೋದಲ್ಲದೆ, ನಮ್ಮ ಅರಿಗಳು ದೂರ ಆಗೋದಲ್ಲೇ ನಾವು ನಿಶ್ಚಯವಾಗಿಯೂ ಕೂಡ ಭಗವಂತನ ಮಾರ್ಗಕ್ಕೆ ನಾವು ಹೋಗಿಯೇ ಹೋಗ್ತೇವೆ, ಭಗವಂತನನ್ನು ತಲುಪಿಯೇ ತಲುಪ್ತೇವೆ. ಹಾಗೆ ಯಥಾಮತಿಯಾಗಿ ವಿಶೇಷವಾಗಿ ಈ ಬಾಂಡ್ರಾವಿ ಕ್ಷೇತ್ರದಲ್ಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ಬೆಳಿಗ್ಗೆ ದಿವಸ ಲಕ್ಷ್ಮೀ ನರಸಿಂಹದೇವರ ಪುನಶ್ಚರಣ ಕ್ರಮದಲ್ಲಿ ಪುನಃ ದೇವರ ಸ್ತೋತ್ರ ಮಾಡುವಂತಹ ಕ್ರಮದಲ್ಲಿ ಹೋಮಾದಿಗಳು ಸಂಪನ್ನಗೊಂಡಿದೆ. ತನ್ನಿಮಿತ್ತವಾಗಿ ಕೃಷ್ಣ ಗೀತೆಯಲ್ಲಿ ಹೇಳುವಂತೆ ಜ್ಞಾನೇನೈವ ಪರಂಪದ, ನಮಗೆ ಮೋಕ್ಷ ಬೇಕೋ ಜ್ಞಾನ ಇರಬೇಕು, ಜ್ಞಾನ ಇಲ್ಲ ಅಂದರೆ ಮೋಕ್ಷ ಇಲ್ಲ, ಇದೇ ಸಂಸಾರ ತಿರುಗ್ತಾ ಇದೆ ಅಂತ ಹೇಳಿ ಆಗಿದೆ. ಅದು ಒಂದಾ ಕರ್ಮ ಮಾಡಿದ್ದೀರಿ ಸಂಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಜ್ಞಾನೇನ ಪರಿಸಮಾಪ್ಯತೆ, ಜ್ಞಾನ ಕಾರ್ಯ ನಡೆದಲ್ಲಿ ಮಾತ್ರ ಸಮಾಪ್ತಿ ಆಗಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ವೇ ಇಲ್ಲ, ಬಿಟ್ಬಿಡಿ ಅಂತ ಹೇಳ್ತಾರೆ. ಅಂತಹ ಕಾರ್ಯವನ್ನು ನಾವು ಮಾಡಿದ್ದಲ್ಲ, ನೀವು ಮಾಡಿಸಿದ್ದಲ್ಲ, ದೇವರು ನಮ್ಮಲ್ಲಿ ನಿಂತುಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಬಹಳ ವಿಶೇಷವಾಗಿ ಆಹ್ವಾನವನ್ನಿಟ್ಟು ಕರೆದಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಯಥಾಮತಿಯಾಗಿ ದೇವರ ಸ್ತೋತ್ರವನ್ನು ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅವರ ತನ್ಮೂಲಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ವಿಶೇಷವಾಗಿ ನಮ್ಮಲ್ಲೆಲ್ಲರೂ ಕೂಡ ಹರಿ ಸರ್ವೋತ್ತಮತ್ವಜ್ಞಾನ, ವಾಯು ಜೀವೋತ್ತಮತ್ವಜ್ಞಾನ ಅನ್ನೋದು ಚೆನ್ನಾಗಿ ನೆಲೆಗೂಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮಾಡಿರ್ತಕ್ಕಂತಹ ಉಪನ್ಯಾಸದಲ್ಲಿ ಸುಮಾರು ತಪ್ಪುಗಳಿದ್ದಾವೆ. ಅದೇನೇ ತಪ್ಪುಗಳಿದ್ದರೂ ಕೂಡ ಅದೆಲ್ಲ ನನ್ನದು. ಯತ್ಕಿಂಚಿತ್ ಏನಾದರೂ ಮಾತುಗಳು ಒಳ್ಳೆಯದಿತ್ತು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಗುರುಗಳದ್ದು ಅಂತ ಹೇಳ್ತಾ, ಈ ಒಂದು 2 ಮಾತಿನಿಂದಾಗಿ ನಿರ್ಮಥ್ಯೋಗ್ರ ಭವಾರ್ಣವೇ ನಿಜಮನೋ ಭೀಷ್ಟಂ ದಿಶಾಮೀತಿಯ ಸಮ್ಯಕ್ ಜ್ಞಾಪಯಿತು ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ದಾಮ ದಧನ್ ಮಹೇಶ ರಜತ ಗ್ರಾಮಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನವಶಃ ರಿತೋಸ್ತು ಕೃಷ್ಣಪ್ರಭು ರಿತೋಸ್ತು ಕೃಷ್ಣಪ್ರಭು ರಿತೋಸ್ತು ಕೃಷ್ಣಪ್ರಭು ಭಾರತೀಯ